ರಾಷ್ಟ್ರ ರಾಜಧಾನಿಯಲ್ಲಿ ನವದೆಹಲಿ ಇವತ್ತು ಸಾಕಷ್ಟು ಮಳೆಯ ಆರ್ಭಟಕ್ಕೆ ಒಳಗಾಗಿತ್ತು. ಇದರಿಂದಾಗಿ ಜನ ತತ್ತರಿಸಿ ಹೋಗಿದ್ದಾರೆ. ಹಾಗಾದ್ರೆ ವರುಣನ ಆರ್ಭಟ ಯಾವ ರೀತಿ ಇದೆ ನೋಡ್ಕೊಂಡು ಬನ್ನಿ. ರಾಷ್ಟ್ರ ರಾಜಧಾನಿ ನವದೆಹಲಿಯಲ್ಲೀಗ ಮಳೆಯದ್ದೇ ಆರ್ಭಟ. ಬೆಳಗ್ಗೆ 11 ಗಂಟೆಯಿಂದ ಸತತ 3 ಗಂಟೆ ಸುರಿದ ಧಾರಾಕಾರ ಮಳೆಗೆ ದೆಹಲಿ ಅಕ್ಷರಶಃ ತತ್ತರಿಸಿ ಹೋಗಿದೆ. ರಾಜಧಾನಿಯ ಬಹುತೇಕ ರಸ್ತೆಗಳು ಜಲಾವೃತವಾಗಿದ್ದು ವಾಹನ ಸವಾರರು ಪರದಾಡುವಂತಾಗಿದೆ. ಲಕ್ಷ್ಮೀನಗರ, ಮುನಿರ್ಕಾ, ಮಥುರಾ ರೋಡ್, ದ್ವಾರಕಾ, ಮೋತಿಬಾಗ್ ಮತ್ತು ಕಾಶ್ಮೀರಿ ಗೇಟ್ ಮುಂತಾದೆಡೆ ರಸ್ತೆಗಳಲ್ಲಿ 2-3 ಅಡಿಗಳಷ್ಟು ಎತ್ತರಕ್ಕೆ ನೀರು ಹರಿತಾ ಇದೆ. ನೀರಿನಲ್ಲೇ ಕಷ್ಟಪಟ್ಟು ವಾಹನಗಳು ಸಂಚರಿಸ್ತಾ ಇದ್ದ ದೃಶ್ಯ ಎಲ್ಲೆಡೆ ಸಾಮಾನ್ಯವಾಗಿತ್ತು. ಇನ್ನು ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೂ ಸಹ ನೀರು ನುಗ್ಗಿದೆ. ಹಲವೆಡೆ ಮೆಟ್ರೋ ಸ್ಟೇಷನ್ಗಳಿಗೂ ನೀರು ನುಗ್ಗಿದ್ದು ಸಂಚಾರಕ್ಕೆ ವಿಳಂಬವಾಗಿದೆ. ಅಲ್ಲದೆ ದೆಹಲಿಯ ಹಲವೆಡೆ ತಗ್ಗು ಪ್ರದೇಶಗಳು ಜಲಾವೃತವಾಗಿದ್ದು ಮೋತಿ ನಗರದಲ್ಲಿ ಸಿನಿಮಾ ಥಿಯೇಟರ್ನ ಬಾಲ್ಕನಿಗೆ ನೀರು ನುಗ್ಗಿದೆ. ಇತ್ತ ಮಳೆ ಹೊಡೆತಕ್ಕೆ ಸಿಲುಕಿರುವ ದೆಹಲಿಗೆ ಹವಾಮಾನ ಇಲಾಖೆ ಮತ್ತೊಂದು ಶಾಕ್ ನೀಡಿದೆ. ಇನ್ನು 7 ದಿನಗಳ ಕಾಲ ರಾಜಧಾನಿಯಲ್ಲಿ ಇದೇ ಪರಿಸ್ಥಿತಿ ಮುಂದುವರಿಯಲಿದೆ ಅಂತ ಎಚ್ಚರಿಕೆ ಕೊಟ್ಟಿದೆ. 3 ಗಂಟೆ ಮಳೆಗೆ ತತ್ತರಿಸಿ ಹೋಗಿರುವ ದೆಹಲಿಯಲ್ಲಿ 7 ದಿನ ಮಳೆ ಸುರಿದ್ರೆ ದೇವರೇ ಗತಿ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್. ಆಷಾಢ ಮಾಸದಲ್ಲಿ ಮಳೆ ಅಬ್ಬರಿಸಿ ಬೊಬ್ಬಿರಿತಾ ಇದೆ. ಪುನರ್ವಸು ಮಳೆಗೆ ರಾಜ್ಯದ ಜನ ಪತರಗುಟ್ಟು ಹೋಗಿದ್ದಾರೆ. ಗಡಿ ಜಿಲ್ಲೆ ಬೆಳಗಾವಿಯಲ್ಲಿ ಮಹಾಮಳೆ ಅವಾಂತರ ಸೃಷ್ಟಿಸಿದ್ರೆ ದಾವಣಗೆರೆಯಲ್ಲಿ ತುಂಗಭದ್ರಾ ಜನರಲ್ಲಿ ತಳಮಳ ಮೂಡಿಸಿದೆ. ಮಹಾರಾಷ್ಟ್ರದಲ್ಲಿ ಅಬ್ಬರಿಸಿ ಬೊಬ್ಬಿರಿಯುತ್ತಿದೆ ಮಳೆ. ಚಿಕ್ಕೋಡಿ ತಾಲೂಕಿನ 7 ಸೇತುವೆಗಳು ಬುಳುಬುಳು. ಅಪಾಯ ಮಟ್ಟ ಮೀರಿ ಹರಿಯುತ್ತಿವೆ ನದಿಗಳು. ಕಣ್ಣು ಹಾಯಿಸಿದ ಕಡೆಯೆಲ್ಲ ನೀರೋ ನೀರು. ಅಪಾಯ ಮಟ್ಟ ಮೀರಿ ಹರಿಯುತ್ತಿರುವ ನದಿಗಳು. ಮಹಾರಾಷ್ಟ್ರದಲ್ಲಿ ಮಳೆ ಅಬ್ಬರಿಸಿ ಬೊಬ್ಬಿರಿದಿದೆ. ಅದರ ಎಫೆಕ್ಟ್ ಗಡಿ ಜಿಲ್ಲೆ ಬೆಳಗಾವಿಗೂ ತಟ್ಟಿದೆ. ಜಿಲ್ಲೆಯ ಕೃಷ್ಣ, ವೇದಗಂಗಾ ನದಿಗಳು ಪ್ರವಾಹವನ್ನ ಸೃಷ್ಟಿಸಿವೆ. ಅದರಲ್ಲೂ ಚಿಕ್ಕೋಡಿ ತಾಲೂಕಿನ ಪರಿಸ್ಥಿತಿ ಬಿಗಡಾಯಿಸಿದೆ. ತಾಲೂಕಿನ 7 ಸೇತುವೆಗಳು ಸಂಪರ್ಕ ಕಡಿದುಕೊಂಡಿವೆ. ಕಲ್ಲೋಳ್ ಯದೂರ್, ಸದಲಗ ಭೋರ್ಗಾಂವ್, ಕಾರದಗ ಭೋಜ್, ಭೋಜವಾಡಿ ಕುನ್ನೂರು, ಸಿಡ್ನಾಲ್ ಅಕ್ಕೋಳ್, ಜತ್ರಾಡ್ ಭೀವ್ಸಿ, ಮಲಿಕ್ವಾಡ್ ದತ್ವಾಡ್ ನಡುವಿನ ಸೇತುವೆಗಳು ಮುಳುಗಿದ್ದು ಸಂಪರ್ಕ ಕಡಿತಗೊಂಡಿದೆ. ಖಾನಾಪುರ, ಚಿಕ್ಕೋಡಿ ತಾಲೂಕಿನ 14 ಗ್ರಾಮಗಳ ಸಂಪರ್ಕ ಕಡಿತಗೊಂಡಿದೆ. ಜಿಲ್ಲಾಡಳಿತ ಕೂಡ ಪ್ರವಾಹ ಎದುರಿಸಲು ಸಜ್ಜಾಗಿದೆ. ಮುಂಜಾಗ್ರತಾ ಕ್ರಮವಾಗಿ 30ಕ್ಕೂ ಹೆಚ್ಚು ಬೋಟ್ಗಳ ವ್ಯವಸ್ಥೆಯನ್ನ ಮಾಡಿಕೊಂಡಿದೆ. ಮೊಬೈಲ್ ಕ್ಲಿನಿಕ್ ಹಾಗೂ ಸ್ಥಳೀಯ ಅಧಿಕಾರಿಗಳು 2 ತಿಂಗಳು ಕೇಂದ್ರ ಸ್ಥಳವನ್ನು ಬಿಟ್ಟು ಹೋಗದಂತೆ ಜಿಲ್ಲಾಧಿಕಾರಿ ಆದೇಶ ಹೊರಡಿಸಿದ್ದಾರೆ. ರಾಜ್ಯಕ್ಕೆ ಮೇಲ್ಗಡೆಯಿಂದ ಅಂದರೆ ಮಹಾರಾಷ್ಟ್ರ ದೂದ್ಗಂಗಾ ಮತ್ತು ರಾಜಾಪುರ ಪ್ರಾಜೆಕ್ಟಿಂದ 91,000 ಕ್ಯೂಸೆಕ್ಸ್ ವಾಟರ್ ನಮ್ಮ ಕಡೆ ಬರ್ತಾ ಇದೆ. ಅದೇ ಪ್ರಮಾಣದಲ್ಲಿ ನಮ್ಮ ಪ್ರಾಜೆಕ್ಟಿಂದ ಇಪ್ಪರ್ಗಿ ಪ್ರಾಜೆಕ್ಟಿಂದ ಕೆಳಗಡೆ ನದಿಗೆ ಅಷ್ಟೇ ಪ್ರಮಾಣದಲ್ಲಿ ನೀರನ್ನು ಬಿಡುಗಡೆ ಮಾಡಲಾಗ್ತಾ ಇದೆ. ಈಗ ಚಿಕ್ಕೋಡಿ ಮತ್ತು ಹತಣಿ ತಾಲೂಕಿನ ಕೆಲವು ಭಾಗದಲ್ಲಿ ಈ
ಇದಕ್ಕಿಂತಲೂ 2 ಪಟ್ಟು ಹೆಚ್ಚು ನೀರು ಬಂದರೆ ಮಾತ್ರ ಪ್ರವಾಹ ಆಗ್ತಕ್ಕಂಥ ಸಂಭವ ಇದೆ. ಆದಾಗ್ಯೂ ಕೂಡ ನಾವು ಜಿಲ್ಲಾಡಳಿತ ಇಂಥ ಪರಿಸ್ಥಿತಿ ಒಂದು ವೇಳೆ ಬಂದರೆ ಅದನ್ನು ನಿಭಾಯಿಸಲಿಕ್ಕೆ ಬೇಕಾದಂಥ ಎಲ್ಲ ಪೂರ್ವ ಸಿದ್ಧತೆಗಳನ್ನು ಮಾಡಿಕೊಂಡಿದೆ. ದಾವಣಗೆರೆಯಲ್ಲೂ ಧಾರಾಕಾರ ಮಳೆ. ಮನೆ ಗೋಡೆ ಕುಸಿದು ಸಾವನ್ನಪ್ಪಿದ ಮಹಿಳೆ. ದಾವಣಗೆರೆ ಜಿಲ್ಲೆಯಲ್ಲೂ ವ್ಯಾಪಕ ಮಳೆಯಾಗಿದೆ. ಕಳೆದ ರಾತ್ರಿ ಸುರಿದ ಧಾರಾಕಾರ ಮಳೆಗೆ ಜಿಲ್ಲೆಯ ಜನರ ಜೀವನ ಅಸ್ತವ್ಯಸ್ತಗೊಂಡಿದೆ. ಚನ್ನಗಿರಿ ತಾಲೂಕಿನ ಕಣಿವೆ ಬೆಳಚಿ ಗ್ರಾಮದಲ್ಲಿ ಮನೆ ಗೋಡೆ ಕುಸಿದು ಕರಿಯಮ್ಮ ಎಂಬ ಮಹಿಳೆ ಅಸುನೀಗಿದ್ದಾರೆ. ತುಂಗಭದ್ರಾ ನದಿ ತುಂಬಿ ಹರಿಯುತ್ತಿದ್ದು ಶ್ರೀ ಕ್ಷೇತ್ರ ಉಕ್ಕಡಗಾತ್ರಿಗೆ ಪ್ರವಾಹದ ಎಫೆಕ್ಟ್ ತಟ್ಟಿದೆ. ಚಿಕ್ಕಬಿದಿರೆ, ಸಾರಥಿ, ಗರ್ಭಗುಡಿ ಹಲವಾಗಲು ರಸ್ತೆ ಸಂಪರ್ಕ ಕಟ್ ಆಗಿದೆ. ನದಿ ಪಾತ್ರದ 13 ಗ್ರಾಮಗಳ ಜನರಿಗೆ ಮುನ್ನೆಚ್ಚರಿಕೆಯಿಂದ ಇರುವಂತೆ ಜಿಲ್ಲಾಡಳಿತ ಸೂಚಿಸಿದೆ. ಮಲೆನಾಡಿನಲ್ಲಿ ಮಳೆ, ಟಿಬಿ ಡ್ಯಾಂಗೆ ಭಾರೀ ನೀರು. ತುಂಗಭದ್ರಾ ಜಲಾಶಯ ಭರ್ತಿಗೆ 5 ಅಡಿ ಬಾಕಿ. ಮಲೆನಾಡಿನಲ್ಲಿ ಭಾರೀ ಮಳೆಯಾಗುತ್ತಾ ಇದ್ದು ಬಳ್ಳಾರಿ, ಹೊಸಪೇಟೆಯಲ್ಲಿ ತುಂಗಭದ್ರಾ ಜಲಾಶಯಕ್ಕೆ ಸಾಕಷ್ಟು ನೀರು ಹರಿದು ಬರ್ತಾ ಇದೆ. ಜಲಾಶಯ ಭರ್ತಿಯಾಗಲು ಕೇವಲ 5 ಅಡಿ ಮಾತ್ರ ಬಾಕಿ ಇದೆ. ಹೀಗಾಗಿ ನದಿ ಹಾಗೂ ಕಾಲುವೆಗಳ ಮೂಲಕ 5,791 ಕ್ಯೂಸೆಕ್ ನೀರು ಹೊರಬಿಡಲಾಗುತ್ತಾ ಇದೆ. ಒಟ್ಟಾರೆ ಪುನರ್ವಸು ಮಳೆ ಜನರನ್ನ ಬದರುಗುಟ್ಟಿಸಿದೆ. ಬೆಳಗಾವಿಯಿಂದ ಚಂದ್ರಕಾಂತ್, ದಾವಣಗೆರೆಯಿಂದ ವರದರಾಜು ಜೊತೆ ಬಳ್ಳಾರಿಯಿಂದ ನರಸಿಂಹಮೂರ್ತಿ, ಸುವರ್ಣ ನ್ಯೂಸ್. ಮಲೆನಾಡು ಈಗ ಮಳೆನಾಡಾಗಿ ಬದಲಾದಂತಿದೆ. ಆಕಾಶವೇ ಕಳಚಿ ಬಿದ್ದಿದೆಯಾ ಅನ್ನೋ ರೀತಿಯಲ್ಲಿ ಮಳೆಯಾಗ್ತಾ ಇದೆ. ನದಿ ತೊರೆಗಳು ಅಪಾಯದ ಮಟ್ಟ ಮೀರಿ ಹರಿತಾ ಇವೆ. ಮಡಿಕೇರಿ, ಮೈಸೂರು, ಶಿವಮೊಗ್ಗ, ಚಿಕ್ಕಮಗಳೂರಲ್ಲಿ ಮಳೆರಾಯ ಏನೆಲ್ಲ ಅವಾಂತರ ಸೃಷ್ಟಿಸಿದ್ದಾನೆ ಅಂತ ನೋಡ್ತಾ ಈ ಹೊತ್ತಿನ ನ್ಯೂಸ್ ಆರ್ ಮುಗಿಸೋಣ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್. ಹರಿಯುತ್ತಿರುವ ಭದ್ರಾ ನದಿಗಳು, ಜಲಾವೃತಗೊಂಡ ಹೊಲ ತೋಟಗಳು, ಊರು ಮನೆ ಅಂಗಡಿಗಳಿಗೆ ನುಗ್ಗಿದ ನೀರು. ಇದು ಕಾಫಿ ನಾಡು ಚಿಕ್ಕಮಗಳೂರಿನಲ್ಲಿ ಮಳೆಯ ಅವಾಂತರದ ಸ್ಯಾಂಪಲ್. ಚಿಕ್ಕಮಗಳೂರು ಜಿಲ್ಲೆ ಮಲೆನಾಡ ಭಾಗದಲ್ಲಿ ಮಳೆಯ ಅಬ್ಬರ ಜೋರಾಗಿದೆ. ಕಳೆದ 24 ಗಂಟೆಗಳಿಂದ ಎಡೆಬಿಡದೆ ಸುರಿತಾ ಇರೋ ಮಳೆಯಿಂದಾಗಿ ತುಂಗಭದ್ರಾ ನದಿಗಳು ಅಪಾಯದ ಮಟ್ಟ ಮೀರಿ ಹರಿತಾ ಇವೆ. ಮಳೆ ಹಿನ್ನೆಲೆಯಲ್ಲಿ ತೋಟ ಗದ್ದೆಗಳು ಜಲಾವೃತಗೊಂಡಿದ್ದು ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಮತ್ತೊಂದೆಡೆ ತಗ್ಗು ಪ್ರದೇಶಗಳು ಜಲಾವೃತಗೊಂಡಿದ್ದು ಜನಜೀವನ ಅಸ್ತವ್ಯಸ್ತಗೊಂಡಿದೆ. ತಗ್ಗು ಪ್ರದೇಶದ ಜನರನ್ನ ಜಿಲ್ಲಾಡಳಿತ ಸುರಕ್ಷಿತ ಪ್ರದೇಶಗಳಿಗೆ ಸ್ಥಳಾಂತರಿಸಿದೆ. ಈ ಮಧ್ಯೆ ಬಾಳೆಹೊನ್ನರಿನ ಬಸರವಳ್ಳಿ ಗ್ರಾಮದಲ್ಲಿ ಭಾರೀ ಗಾತ್ರದ ಮರವೊಂದು ಸರ್ಕಾರಿ ಬಸ್ ಮೇಲೆ ಉರುಳಿದೆ. ಶೃಂಗೇರಿಯಿಂದ ಮಂಡ್ಯಕ್ಕೆ ತೆರಳುತ್ತಾ ಇದ್ದ ಕೆಎಸ್ಆರ್ಟಿಸಿ ಬಸ್ ಮೇಲೆ ಮರ ಉರುಳಿದ ಪರಿಣಾಮ 30ಕ್ಕೂ ಹೆಚ್ಚು ಪ್ರಯಾಣಿಕರಿಗೆ ಸಣ್ಣ ಪುಟ್ಟ ಗಾಯಗಳಾಗಿವೆ. ಅದೃಷ್ಟವಶಾತ್ ಯಾವುದೇ ಹೆಚ್ಚಿನ ಅನಾಹುತ ಸಂಭವಿಸಿಲ್ಲ. ಇನ್ನು ಕಳಸಾ ಬಳಿಯ ಹೆಬ್ಬಾಳ ಸೇತುವೆ ಭದ್ರಾ ನದಿ ನೀರಲ್ಲಿ ಮುಳುಗಿದ ಪರಿಣಾಮ ಇವತ್ತು ಬೆಳಗ್ಗೆ ಕಳಸಾ ಹೊರನಾಡು ಸಂಪರ್ಕ ಕಡಿತಗೊಂಡಿತ್ತು. ಶೃಂಗೇರಿಯಲ್ಲಿ ಶಾಲಾ ಕಾಲೇಜುಗಳಿಗೂ ಇಂದು ರಜೆ ಘೋಷಿಸಲಾಗಿತ್ತು. ಇತ್ತ ಕೊಡಗು ಜಿಲ್ಲೆಯಲ್ಲೂ ವರುಣನ ಅಬ್ಬರ ಜೋರಾಗಿದೆ. ಕಾವೇರಿ ನದಿ ಅಪಾಯದ ಮಟ್ಟ ಮೀರಿ ಹರಿತಾ ಇದ್ದು ಅಕ್ಕಪಕ್ಕದ ಹೊಲ ಗದ್ದೆಗಳು, ತೋಟಗಳು ಜಲಾವೃತಗೊಂಡಿವೆ. ಹಲವೆಡೆ ರಸ್ತೆಗಳು, ಸೇತುವೆಗಳು ಜಲಾವೃತಗೊಂಡಿದ್ದು ಜನಜೀವನ ಅಸ್ತವ್ಯಸ್ತವಾಗಿದೆ. ಮಳೆ ಹಿನ್ನೆಲೆಯಲ್ಲಿ ಜಿಲ್ಲೆಯ ಶಾಲಾ ಕಾಲೇಜುಗಳಿಗೆ ಇವತ್ತೂ ಕೂಡ ರಜೆ ಘೋಷಿಸಲಾಗಿದೆ. ಇನ್ನು ಶಿವಮೊಗ್ಗದಲ್ಲೂ ಸತತ ಮಳೆಯಿಂದಾಗಿ ನದಿ ಹಳ್ಳ ಕೊಳ್ಳಗಳು ತುಂಬಿ ಹರಿಯುತ್ತಿದ್ದು ಜನಜೀವನ ಅಸ್ತವ್ಯಸ್ತವಾಗಿದೆ. ಜಿಲ್ಲೆಯ ಪ್ರಮುಖ ನದಿಗಳಾದ ತುಂಗಾ, ಕುಶಾವತಿ, ಮಾಲತಿ ಹಾಗೂ ವರದಾ ನದಿಗಳು ಪ್ರವಾಹದ ಮಟ್ಟ ಮೀರಿ ಹರಿಯುತ್ತಿವೆ. ಇತ್ತ ಮೈಸೂರು ಕೂಡ ವರುಣನ ಅಬ್ಬರಕ್ಕೆ ತತ್ತರಿಸಿದೆ.
ಜಿಲ್ಲೆಯ ಪಿರಿಯಾಪಟ್ಟಣ ತಾಲೂಕಿನಲ್ಲಿ ಅತಿವೃಷ್ಟಿಯಿಂದಾಗಿ ತಂಬಾಕು ಬೆಳೆದ ರೈತರು ಕಂಗಾಲಾಗಿದ್ದಾರೆ. ಬೆಳೆ ಬೆಳೆಯಲಾದ ಜಮೀನು ಜಲಾವೃತಗೊಂಡಿದ್ದು ರೈತರಿಗೆ ಲಕ್ಷಾಂತರ ರೂಪಾಯಿ ನಷ್ಟವಾಗಿದೆ. ಒಟ್ಟಾರೆ ರಾಜ್ಯದ ಮಲೆನಾಡು ಹಾಗೂ ಮೈಸೂರು ಭಾಗದಲ್ಲಿ ಮಳೆ ಜೋರಾಗಿದ್ದು ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್.